ಮೊದಲಿಗೆ ಈ ಹೊತ್ತಿನ ಮೇಜರ್ ಸ್ಟೋರಿ. ಇನ್ನು ಮುಂದೆ ಬೈಕ್ ಸವಾರರಿಗೆ ಶಾಕ್ ಮೇಲೆ ಶಾಕ್. ಕಾರಣ ಇನ್ನು ಮುಂದೆ ಬೈಕ್ಗಳಿಗೂ ಕೂಡ ಟೋಲ್ ಫಿಕ್ಸ್. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಇನ್ನು ಮುಂದೆ ಬೈಕ್ಗಳಿಗೂ ಟೋಲ್ ನಿಗದಿ ಮಾಡಲಾಗುತ್ತೆ. ಕಳೆದ ಕೆಲವು ದಿನಗಳ ಹಿಂದೆ ಟೋಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸ ರೂಲ್ಸ್ ಜಾರಿಯಾಗಿತ್ತು. ಪಾಸ್ ತಗೊಳ್ಕೊಳ್ಬೇಕು ಅಂತ 3,000 ರೂಪಾಯಿದು ಒಂದು ವರ್ಷಕ್ಕೆ. ಈ ಬೆನ್ನಲ್ಲೇ ಈಗ ಬೈಕ್ಗಳು ಕೂಡ ಇನ್ನು ಮುಂದೆ ಟೋಲ್ ಕಟ್ಟಬೇಕು ಅಂತ ಜುಲೈ 15ನೇ ತಾರೀಕಿನಿಂದ ಇದು ಜಾರಿ ಮಾಡುವಂತಹ ಸಾಧ್ಯತೆ ಇದೆ. ಇಲ್ಲಿ ತನಕ ಬೈಕ್ಗಳಿಗೆ ಟೋಲ್ ಪಾವತಿ ಜಾರಿ ಇರಲಿಲ್ಲ, ಫ್ರೀಯಾಗಿ ಹೋಗ್ಬೋದಾಗಿತ್ತು. ಟೋಲ್ಗಳಲ್ಲಿ ಬೈಕ್ಗಳು ಸಾಗೋದಕ್ಕೆ ಪ್ರತ್ಯೇಕವಾಗಿ ಒಂದು ಸಪರೇಟ್ ಮಾರ್ಗ ಇದೆ. ಆದರೆ ಜುಲೈ 15ನೇ ತಾರೀಕಿನಿಂದ ಬೈಕ್ ಸವಾರರು ಕೂಡ ಟೋಲ್ ಕಟ್ಟಬೇಕು ಅನ್ನುವಂಥ ನಿಯಮ. ಇಫ್ ಇನ್ ಕೇಸ್ ಈ ನಿಯಮವನ್ನು ಉಲ್ಲಂಘನೆ ಮಾಡಿದ್ರೆ 2,000 ರೂಪಾಯಿ ದಂಡ ವಿಧಿಸುವಂತಹ ಸಾಧ್ಯತೆ ಇದೆ. ಬಟ್ ಇನ್ನ ಕ್ಲಿಯರ್ ಪಿಕ್ಚರ್ ಸಿಕ್ಕಿಲ್ಲ, ಯಾಕೆಂದ್ರೆ ಇದಕ್ಕೆ ವಿರೋಧಗಳು ವ್ಯಕ್ತವಾಗ್ತಾ ಇದ್ದಾವೆ. ಇಲ್ಲಿ ತನಕ ಬೈಕ್ಗಳಿಗೆ ಟೋಲ್ ಪಾವತಿ ಜಾರಿ ಇರಲಿಲ್ಲ. ರೆಗ್ಯುಲರ್ ಆಗಿ ಓಡಾಡೋರು ಗೊತ್ತಿರುತ್ತೆ, ಈ ಕಾರು, ಬಸ್ಸು ಅಥವಾ ಲೋಡೆಡ್ ಗಾಡಿಗಳು ಅದಕ್ಕೆ ಸಪ್ರೇಟ್ ವೇಗಳಿರ್ತವೆ. ಒಂದು 6-7 ಒಂದು ಪಾಯಿಂಟ್, ಎಂಟ್ರಿ ಪಾಯಿಂಟ್ ಇರುತ್ತೆ. ಮತ್ತೊಂದು ಲಾಸ್ಟಲ್ಲಿ ಒಂದು ಎಕ್ಸಿಟ್ ಎಂಟ್ರಿ ಪಾಯಿಂಟ್ ಇರುತ್ತೆ, ಅದು ಬೈಕ್ಗಳಿಗೆ ಮಾತ್ರ. ಆ ಬೈಕ್ಗಳಿಗೆ ಟೋಲ್ ಪಾವತಿ ಇರಲಿಲ್ಲ, ಜಾರಿ ಮಾಡಿರಲಿಲ್ಲ. ಫ್ರೀಯಾಗಿ ಓಡಾಡ್ಬೋದಾಗಿತ್ತು, ಲೋಕಲ್ ಹೆಡ್ಸು ಅದು ಇದು ಅಂತೇಳಿ ಓಡಾಡ್ಬೋದಾಗಿತ್ತು ಫ್ರೀಯಾಗಿ ಟೂ ವೀಲರು. ಆದರೆ ಇನ್ನು ಮುಂದೆ ಹಂಗಾಗಲ್ಲ. ಇನ್ನು ಮುಂದೆ ಟೋಲ್ ಕಟ್ಟಬೇಕಾಗತ್ತೆ, ಈವನ್ ಬೈಕ್ ಸವಾರರು ಕೂಡ. ಮೋಸ್ಟ್ ಪ್ರಾಬಬ್ಲಿ ಈ ಪಾಸ್ ವಿತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜುಲೈ 15ನೇ ತಾರೀಕಿಂದ ಜಾರಿಗೆ ಬರುತ್ತೆ ಅಂತಿತ್ತಲ್ಲ, ಸೊ ಅವತ್ತೇ ಈ ರೂಲ್ಸನ್ನು ಸೇರ್ಪಡೆ ಮಾಡೋ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ಬಟ್ ಗೊತ್ತಿಲ್ಲ, ಇದಕ್ಕೆ ಒಂದಷ್ಟು ಜನ ವಿರೋಧ ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ಹೌದು, ಅಂದರೆ ಈಗ ಹೆಂಗಾಗಿದೆ ಅಂತಂದರೆ ಖರ್ಚು ಜಾಸ್ತಿ ಆಗ್ತಾ ಇದೆ, ಇನ್ಕಮ್ ಕಮ್ಮಿ ಆಗ್ತಾ ಇದೆ. ಈ ಜನರ ಜೇಬಲ್ಲಿ ಈ ದುಡ್ಡು ಅನ್ನೋದಿದೆಯಲ್ಲ, ಆ ದುಡ್ಡು ಒಳಹರಿವು ಕಮ್ಮಿ ಇದೆ, ಹೊರಹರಿವು ಹೆಚ್ಚಾಗ್ತಾ ಇದೆ. ಕೇಂದ್ರ ಸರ್ಕಾರ ಬಜೆಟ್ ಟೈಮಲ್ಲಿ ಹೇಳಿತ್ತು, ಜನರ ಜೇಬಲ್ಲಿ ದುಡ್ಡುಳಿಸುವಂತಹ ಕೆಲಸಗಳಾಗ್ತಾ ಇದೆ ನಮ್ಮ ಸರ್ಕಾರದಲ್ಲಿ ಅಂತ. ಅದು ಹೇಳಿ 1 ವರ್ಷದಲ್ಲೇ ನೋಡಿ ಹಿಂಗೆ 1.5 ವರ್ಷ ಆಯಿತು. ಆಗಲೇ ಹೊರಹರಿವು ಹೆಚ್ಚಾಗ್ತಾ ಇದೆ, ಒಳಹರಿವು ಇಲ್ಲವೇ ಇಲ್ಲ. ದೈನಂದಿನ ವಸ್ತುಗಳು, ದಿನಬಳಕೆ ವಸ್ತುಗಳೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ. ಇದರ ಜೊತೆಗೆ ಈ ಟೋಲ್ ದರ ಬೇರೆ. ಆಮೇಲೆ ಸುತ್ತಮುತ್ತ ಅದೇ ಊರಿನವರು ಬೈಕ್ ತಗೊಂಡು ಆರಾಮಾಗಿ ಹೋಗ್ತಾ ಇದ್ರು, ಟೋಲ್ ದಾಟ್ಕೊಂಡು ಹೋಗ್ತಾ ಇದ್ರು. ಅದಕ್ಕೆ ಅಂತ ಒಂದು ಸಪ್ರೇಟ್ ಜಾಗ ಕೂಡ ಇತ್ತು ಬೈಕ್ಗಳಿಗೆ ಹೋಗೋದಕ್ಕೆ ಅಂತ. ಆದರೆ ಇನ್ನು ಮುಂದೆ ಇಲ್ಲ. ಇನ್ನು ಮುಂದೆ ಬೈಕ್ ಸವಾರರು ಕೂಡ ಟೋಲ್ ಕಟ್ಟಬೇಕಂತೆ. ಆಮೇಲೆ ಒಂದಷ್ಟು ರೂಲ್ಸ್ಗಳು ಬರುತ್ತೆ, ಅವತ್ತಿಗೆ ಗೊತ್ತಾಗಬೇಕು ಆ ರೂಲ್ಸ್ಗಳು ಏನೇನು ಅಂತ. ಆ ರೂಲ್ಸನ್ನು ಬ್ರೇಕ್ ಮಾಡಿದ್ರೆ 2,000 ರೂಪಾಯಿ ದಂಡ ಅಂತೆ. ರಾಷ್ಟ್ರೀಯ ಹೈವೇಗಳಲ್ಲಿ ಓವರಾಲ್ ದೇಶದ ನಾನು ಮಾತಾಡ್ತಿರೋದು, ಓವರಾಲ್ ಇಂಡಿಯಾದಲ್ಲಿ ಹೈವೇಗಳಲ್ಲಿ ಒಟ್ಟು 1057 ಟೋಲ್ಗಳಿದ್ದಾವೆ. ರಾಷ್ಟ್ರೀಯ ಹೆದ್ದಾರಿ, ಅದು ಸ್ಟೇಟ್ದು, ರಾಜ್ಯದ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ 66 ಟೋಲ್ ಪ್ಲಾಜಾ ಇದ್ದಾವೆ. ಯುಪಿಲೇ ಜಾಸ್ತಿ, 123. ಈಗಷ್ಟೇ 4 ವೀಲರ್ಸ್ಗಳಿಗೆ ಒಂದು ಸ್ವಲ್ಪ ರಿಲೀಫ್ ಸಿಕ್ಕಿತ್ತು. 3,000 ರೂಪಾಯಿ 1 ಇಯರ್ ಪಾಸು, 200 ಟೋಲ್ ಪ್ರವೇಶಕ್ಕೆ ಅವಕಾಶ ಇತ್ತು. ಅಂದರೆ ಆವ್ರೇಜ್ 3,000 ಡಿವೈಡೆಡ್ ಬೈ 200 ಅಂತಂದರೆ ಒಂದು ಆವ್ರೇಜು ಒಂದು ಟೋಲ್ ಎಂಟ್ರಿಗೆ ಒಂದು 15 ರೂಪಾಯಿ ಆಗ್ತಾ ಇತ್ತು. ಹಾಗೆ ಈಗ ಈ ಬೆನ್ನಲ್ಲೇ ಮತ್ತೊಂದು ಹೊಸ ರೂಲ್ಸ್ ಸೇರ್ಪಡೆ ಮಾಡಿಸ್ತಾರಂತೆ. ಇದಕ್ಕೆ ಬೈಕ್ ಸವಾರರಿಗೂ ಟೋಲ್ ಫಿಕ್ಸ್ ಅಂತ. ಬಟ್ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹೆಂಗಿರುತ್ತೆ ಅನ್ನೋದು ನೋಡಬೇಕು. ಈಗ ಚರ್ಚೆಯ ಹಂತದಲ್ಲಿದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರಾಮಂಜಿ ಫೋನ್ ಸಂಪರ್ಕದಲ್ಲಿ. ರಾಮಂಜಿ, ಈಗಷ್ಟೇ ಕೆಲವು ದಿನಗಳ ಹಿಂದೆಗಷ್ಟೇ ಈ ಟೋಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸ ರೂಲ್ಸ್ ಜಾರಿಯಾಗಿತ್ತು. 4 ವೀಲರ್ಸ್ಗೆ ಪಾಸು ಇರುತ್ತೆ ಅಂತ ಹೇಳಿ, 3,000 ರೂಪಾಯಿ ಪಾಸು, 200 ಬಾರಿ ಎಂಟ್ರಿ ಎಕ್ಸಿಟ್ ಆಗಬಹುದು ಅಂತ ಹೇಳಿ. ಈ ಬೆನ್ನಲ್ಲೇ ಈಗ ಸ್ಕೂಟರ್ ಸವಾರರಿಗೂ 2 ವೀಲರ್ಗೂ ಕೂಡ ಈ ರೀತಿಯ ರೂಲ್ಸ್ ಬಂತಂದ್ರೆ ಹೆಂಗೆ ಇದು ಅಂತ ನಾನು ಈಗಷ್ಟೇ ಹೇಳ್ತಾ ಇದ್ದೆ. ಜನರ ಜೇಬಲ್ಲಿ ದುಡ್ಡು ಉಳಿಸುವಂತಹ ಕೆಲಸ ಆಗುತ್ತೆ ಕೇಂದ್ರದಿಂದ ಅಂತ ಹೇಳಿ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ರು. ಆದರೆ ಹೊರಹರಿವೇ ಜಾಸ್ತಿ ಆಗ್ತಾ ಇದೆ. ಎಸ್ ಶರತ್, ಏನಂತಂದ್ರೆ ಮುಂದಿನ ತಿಂಗಳು ಜುಲೈ 15ರಿಂದ ಈ ದ್ವಿಚಕ್ರ ವಾಹನಗಳಿಗೂ ಸಹ
ಒಂದು ಟೋಲ್ ಪಾವತಿ ಮಾಡ್ಬೇಕು ಅಂತ ಈಗ ಕೇಂದ್ರ ಸರ್ಕಾರ ಏನ್ ನಿರ್ಧಾರ ಮಾಡಿದೆ ಅದಕ್ಕೆ ಭಾರಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ನಾನು ಇದೀಗ ತಾನೇ ಏನಂತಂದ್ರೆ ದೇವನಹಳ್ಳಿ ರಾಷ್ಟ್ರೀಯ ಹೆದ್ದಾರಿ ಏರ್ಪೋರ್ಟ್ ಬಳಿ ಇರುವಂತ ಟೋಲ್ ಹತ್ರ ಏನೋ ಒಂದು ವಾಹನ ಸವಾರನ ಮಾತಾಡ್ಸೋ ಸಂದರ್ಭದಲ್ಲಿ ಅವರು ತಿಳಿಸ್ತಾ ಇದ್ರು ಏನಂತಂದ್ರೆ ಈಗ ನಾವೇನಂತಂದ್ರೆ ಬೈಕ್ ದ್ವಿಚಕ್ರ ವಾಹನ ಈಗಾಗಲೇ ಸಾಲ ಸೋಲ ಮಾಡಿ ಒಂದು ವಾಹನ ಖರೀದಿ ಮಾಡಿರ್ತೀರಿ. ಅದಾದ ನಂತರ ಖರೀದಿ ಮಾಡೋ ಸಂದರ್ಭದಲ್ಲಿ ನಾವು ಹಲವಾರು ಟ್ಯಾಕ್ಸ್ಗಳನ್ನ ಏನು ರಾಜ್ಯ ಸರ್ಕಾರಕ್ಕಾಗಿರ್ಬೋದು ಕೇಂದ್ರ ಸರ್ಕಾರ ಪಾವತಿ ಮಾಡಿರ್ತೀರಿ. ಇದಾದ್ಮೇಲೂ ಸಹ ನಾವು ಏನೋ ದ್ವಿಚಕ್ರ ವಾಹನ ಚಾಲನೆ ಮಾಡುವ ಸಂದರ್ಭದಲ್ಲಿ ಈ ಟೋಲ್ಗಳಿಗೆ ನಾವು ದ್ವಿಚಕ್ರ ವಾಹನ ಟೋಲ್ ಕಟ್ಟೋದು ಭಾರಿ ಹೊರೆ ಆಗುತ್ತೆ. ಏನಂತಂದ್ರೆ ಏನು ಸಣ್ಣ ಪುಟ್ಟ ಬಡವರೇ ಈ ದ್ವಿಚಕ್ರ ವಾಹನ ಸವಾರ್ತಾರೆ ಆ ಒಂದು ಸಂದರ್ಭದಲ್ಲಿ ಒಂದು ಈ 500 ರೂಪಾಯಿ 600 ರೂಪಾಯಿ ಒಂದು ದಿನಕ್ಕೆ ಕೂಲಿನ ಸಂಪಾದನೆ ಮಾಡಕ್ ಹೋಗ್ತೀರಿ. ಅಂತ ಟೈಮಲ್ಲಿ ನಾವು ಯಾವ ರೀತಿ ಟೋಲ್ ಪಾವತಿ ಮಾಡ್ಬೇಕು ಅಂತ ಅವರು ಕೇಂದ್ರ ಸರ್ಕಾರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಏನಂತಂದ್ರೆ ರಾಷ್ಟ್ರೀಯ ಹೆದ್ದಾರಿಗಳಿರುವಂತ ಟೋಲ್ಗಳು ಹಲವಾರು ರೀತಿಯಾದಂತ ನಿಯಮಗಳನ್ನ ಪಾಲನೆ ಮಾಡದೆ ಏನೋ ಅನಧಿಕೃತವಾಗಿ ಸಾಕಷ್ಟು ಟೋಲ್ಗಳು ಈಗಾಗಲೇ ಕರ್ತವ್ಯ ನಿರ್ವಹಿಸ್ತಾರೆ. ಅಂತ ಟೋಲ್ಗಳ ವಿರುದ್ಧ ಇವರು ಏನಂತಂದ್ರೆ ಅವ್ರ ವಿರುದ್ಧ ಏನಂತಂದ್ರೆ ಇವರು ಏನಂತಂದ್ರೆ ಒಂದು ಈಗ ಕ್ರಮ ಕೈಗೊಳ್ಳದೆ ದ್ವಿಚಕ್ರ ವಾಹನಗಳ ಮೇಲೆ ಈ ಟೋಲ್ ಬರೆಯನ್ನ ಹೆಚ್ಚೋದು ಎಷ್ಟು ಮಾತ್ರ ಸರಿ. ಈಗ ಸ್ವಿಗ್ಗಿ ಝೊಮ್ಯಾಟೊ ಇರ್ಬೋದು ಫುಡ್ ಡೆಲಿವರಿ ಬಾಯ್ಗಳೆಲ್ಲ ಏನಂತಂದ್ರೆ ದ್ವಿಚಕ್ರ ವಾಹನ ದಿನನಿತ್ಯ ಕೂಲಿಗೆ ಮತ್ತೆ ಅವರು ಕೂಲಿ ಮಾಡ್ತಾ ಇದ್ದಾರೆ. ಅಂತವ್ರು ಯಾವ ರೀತಿ ಇವರು ಟೋಲ್ ಪಾವತಿ ಮಾಡ್ತಾರೆ ಅಂತ ಕೂಡಲೇ ಏನಂತಂದ್ರೆ ಕೇಂದ್ರ ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಈಗ ಏನು ಆದೇಶ ಮಾಡಬೇಕು ಚಿಂತನೆ ಮಾಡಿದೆ. ಇದು ದ್ವಿಚಕ್ರ ವಾಹನಗಳಿಗೆ ಟೋಲ್ ಪಾವತಿ ಮಾಡ್ಬೇಕು ಅನ್ನೋದು ಕೂಡಲೇ ಅದನ್ನ ವಾಪಸ್ ಪಡಿಬೇಕಂತ ಈಗ ದ್ವಿಚಕ್ರ ವಾಹನ ಸವಾರರು ಆಗ್ರಹ ಮಾಡ್ತಾ ಇದ್ದಾರೆ. ಓಕೆ ಥ್ಯಾಂಕ್ ಯು ರಾಮನ್ಜಿ ಡೀಟೇಲ್ಸ್ಗಾಗಿ. ಇನ್ನು ಇದ್ರ ಬಗ್ಗೆ ಮಾತನಾಡೋದಕ್ಕೆ ದ್ವಿಚಕ್ರ ಸವಾರರಾದಂತಹ ಶಶಿಧರನ್ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಧರ್ ಅವರೇ ನಮಸ್ತೆ. ಈಗ ಏನ್ ಹೇಳ್ತೀರಿ ಈ ರೂಲ್ಸ್ಗೆ? ನೋಡಿ ಸರ್, ಏನೇ ಆದ್ರೂ ಕೂಡ ಇದು ಒಂದು ದೊಡ್ಡ ಸಾರ್ವಜನಿಕರಿಂದ ಒಂದು ದೊಡ್ಡ ಮಟ್ಟದ ಒಂದು ಸುಲಿಗೆ ಅಂತಾನು ಕೂಡ ಹೇಳ್ಬೋದು. ಯಾಕಂತಂದ್ರೆ ಇಷ್ಟು ದಿವಸದಿಂದ ಕೇಂದ್ರ ಸರ್ಕಾರ ಒಂದ್ ಕಡೆ ರಾಜ್ಯ ಸರ್ಕಾರದಿಂದ ಪ್ರತಿಯೊಂದು ಬೆಲೆಗೂ ಕೂಡ ಸುಲಿಗೆಯನ್ನು ಕೂಡ ಮಾಡ್ತಾವ್ರಿ. ಪ್ರತಿಯೊಂದು ಬೆಲೆ ಕೂಡ ಏರಿಕೆಯನ್ನ ಮಾಡಿದ್ದಾರೆ. ಈಗ ಬಾಕಿ ಇದ್ದಿದ್ದು ಏನಂತಂದ್ರೆ ಟೋಲ್ಗಳಲ್ಲಿ ಬೈಕ್ಗೆ ಫ್ರೀ ಆಗಿ ಇಷ್ಟು ದಿವಸ ಎಲ್ಲ ಕಡೆ ಓಡಾಡ್ತಾ ಇದ್ರು. ಬೈಕು ಮತ್ತೆ ಆಟೋಗೆ ಮಾತ್ರ ಬಿಟ್ಟು ಉಳಿದಂತ ಗೂಡ್ಸ್ ಆಗಿರ್ಬೋದು, ಟಾಟಾ ಎಸ್ ಆಗಿರ್ಬೋದು, ಲಾರಿ, ಬಸ್ಸು ಎಲ್ಲದಕ್ಕೂ ಕೂಡ ಗೌರ್ಮೆಂಟ್ ಬಸ್ ಕೂಡ ಈ ರೋಡ್ ಟ್ಯಾಕ್ಸ್ ಅನ್ನ ಕೂಡ ಕಟ್ಕೊಳ್ತಾ ಇದ್ರು. ಅದ್ರಲ್ಲೂ ಕೂಡ ದುಡ್ಡು ಕೊಡ್ತೀವಿ ಅಂದ್ರೂ ಕೂಡ ಎಲ್ಲೂ ಕೂಡ ಬಿಡೋದಿಲ್ಲ. ಮೊದ್ಲೇ ಟೋಲ್ ಏನು ಫಾಸ್ಟ್ ಟ್ಯಾಗ್ ಅಲ್ಲಿ ದುಡ್ಡಿಟ್ಟು ಹೋಗ್ಬೇಕಾಗಿತ್ತು. ಆದ್ರೆ ಈಗ ಏನ್ 3 ಗಂಟೆಗಿಂತ ಮುಂಚಿತವಾಗಿ ಏನ್ ಫಾಸ್ಟ್ ಟ್ಯಾಗ್ ಅಲ್ಲೂ ಕೂಡ ರೀಚಾರ್ಜ್ ಅನ್ನು ಮಾಡ್ಕೊಳ್ಬೇಕಂತ ಹೇಳ್ಬಿಟ್ಟು ಹೊಸ ರೂಲ್ಸ್ ಕೂಡ ತಂದಿದ್ರು. ಅದರಲ್ಲೂ ಕೂಡ ಸುಲಿಗೆಯನ್ನ ಮಾಡೋಕೆ ಪ್ರಾರಂಭ ಮಾಡಿದ್ರು. ಆಗ್ತಾನೆ ರೀಚಾರ್ಜ್ ಮಾಡ್ಕೊಂಡು ಟೋಲ್ಗೆ ಹೋದ್ರು ಕೂಡ ಅದು ಹಣ ಫೈನ್ ಕೂಡ ಕಟ್ ಆಗ್ತಾ ಇತ್ತು. ಆದ್ರೆ ಈಗ ಬೈಕ್ ಸವಾರರು ಅಕ್ಕಪಕ್ಕದಲ್ಲೇ ಇರೋದು ಅರ್ಧ ಕಿಲೋಮೀಟರ್ ಅಲ್ಲೇ ಅಕ್ಕಪಕ್ಕ ಹಳ್ಳಿ ಜನ ಅಲ್ಲೇ ಓಡಾಡ್ಬೇಕು. ಸರ್ವಿಸ್ ರೋಡ್ ಅಂತೂ ಕೂಡ ಎಲ್ಲೂ ಕೊಡೋದಿಲ್ಲ. ಒಂದು NH ರೋಡ್ ಅಂತಂದ್ಮೇಲೆ ಕಡ್ಡಾಯವಾಗಿ ಸರ್ವಿಸ್ ರೋಡ್ ಅನ್ನ ಕೊಡ್ಲೇಬೇಕು. ಅಲ್ಲೇ ಅಕ್ಕಪಕ್ಕದ ಹಳ್ಳಿ ಜನ, ಯಾಕಂತಂದ್ರೆ ಲ್ಯಾಂಡ್ ಎನ್ಕ್ರೋಚ್ಮೆಂಟ್ ಆಗಿರುತ್ತೆ, ಸ್ಥಳೀಯರು ಅಲ್ಲಿ ರಸ್ತೆಗೆ ಅಂತ ಹೇಳ್ಬಿಟ್ಟು ಜಾಗವನ್ನು ಕೂಡ ಕೊಟ್ಟಿರ್ತಾರೆ. ಅಲ್ಲಿ ಸಪರೇಟ್ ಆಗಿ ಅದಕ್ಕೆ ಸರ್ವಿಸ್ ರೋಡ್ ಅನ್ನ ಕೊಡ್ಬೇಕು. ಅಲ್ಲಿ ನಾವು ಏನ್ ಟೋಲ್ ಕಟ್ಟದಂತ ಸರ್ವಿಸ್ ರೋಡ್ ಅಲ್ಲಿ ನಾವು ಸಂಚಾರವನ್ನು ಕೂಡ ಮಾಡ್ಕೊಡ್ತೇವೆ. ಆ ಟೋಲ್ ಯಾವ ರೀತಿಯಾಗ್ಲಾದ್ರೂ ಕೂಡ ನಿರ್ವಹಣೆ ಮಾಡ್ಕೊಳ್ರಿ. ಆದ್ರೆ ಲೋಕಲ್ ಎಂಡ್ಸ್ ಯಾಕೆ ಕಟ್ಬೇಕು? ಯಾರು ಕೂಡ 50, 60, 70 ಕಿಲೋಮೀಟರ್ ಮೇಲೆ ಯಾರು ಕೂಡ ಬೈಕ್ ಸಂಚಾರ ಮಾಡೋದಿಲ್ಲ. ತುಂಬಾ ರೇರು. ಏನೋ ಒಂದು 100 ಕಿಲೋಮೀಟರ್ ಮೇಲೆ ಯಾರಾದ್ರೂ ವಾಹನ ಸವಾರ ಸಂಚಾರ ಮಾಡ್ತಾನೆ ಹೈವೇಲಿ ಅಂತಂದ್ರೆ ಅದು ತುಂಬಾ ಕಷ್ಟ, ಯಾರು ಕೂಡ ಹೋಗೋದಿಲ್ಲ. ಆದ್ರೆ ಇದೊಂದು ದೊಡ್ಡ ಅಗಲ ಧೋರಣೆ ಅಂತಾನು ಕೂಡ ಹೇಳ್ಬೋದು. ಯಾಕಂತಂದ್ರೆ ಕೇಂದ್ರ ಸರ್ಕಾರ ಪದೇ ಪದೇ ಗ್ಯಾಸ್ ಆಗಿರ್ಬೋದು, ಅದೇ ರೀತಿಯಲ್ಲಿ ಕೂಡ ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ವೆಹಿಕಲ್ಸ್ ಬೆಲೆ ಆಗಿರ್ಬೋದು ಎಲ್ಲಾ ಕಡೆನೂ ಕೂಡ ರೇಟ್ ಹೈಕ್ ಮಾಡ್ತಾ ಇದೆ. ಈಗ ಬೈಕ್ ಟ್ಯಾಕ್ಸ್ ಕೂಡ ಕಟ್ಟೋದು ಕೂಡ ಈಗ ಮಾಡ್ತಿದ್ದಾರೆ. ಅದ್ರಲ್ಲೂ ಕೂಡ ಒಬ್ಬರು ಬೈಕ್ ಏನಾದ್ರು ಖರೀದಿ ಮಾಡ್ಬೇಕಾದ್ರೆ, ಬೈಕ್ ತಗೋಬೇಕಾದ್ರೆ ಲೈಫ್ ಟೈಮ್ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು, ರೋಡ್ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು 8,000 ರೂಪಾಯಿ ಫೀಸ್ ಅನ್ನು ಕೂಡ ಕಟ್ಟಿರ್ತೀವಿ, ರಸೀದಿ ಕೂಡ ಕೊಟ್ಟಿರ್ತಾರೆ. ಅದಾದ್ಮೇಲೆ ಈಗ ಸಂಚಾರ ಮಾಡೋದಕ್ಕೆ ಯಾಕೆ ಟೋಲ್ ಫೀಸ್ ಕಟ್ಟಬೇಕು? ಹಾಗಾಗಿ ಇದಕ್ಕೆ ಸಂಪೂರ್ಣವಾದಂತ ನಮ್ಮ ವಿರೋಧ ಇದೆ. ಇದ್ರ ವಿರುದ್ಧ ದೊಡ್ಡ ಹೋರಾಟವನ್ನ ಮಾಡ್ತೀವಿ. ನೋಡೋಣ ಶಶಿಧರ್ ಅವರೇ, ನೋಡೋಣ. ಇನ್ನ ಅದು ಚರ್ಚಾ ಹಂತದಲ್ಲಿದೆ. ಅದನ್ನ ಜಾರಿಗೆ ತರ್ತಾರೆ ಏನಂತ ನೋಡೋಣ ಮುಂದಿನ ದಿನಗಳಲ್ಲಿ. ಥ್ಯಾಂಕ್ ಯು ಎಷ್ಟೊತ್ತು ಮಾತನಾಡಿದಕ್ಕಾಗಿ.